ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ TET ಎಕ್ಸಾಮ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕರ್ನಾಟಕ TET ಎಕ್ಸಾಮಲ್ಲಿ 2023 ಪೇಪರ್ 2 ಅಲ್ಲಿ ಕೇಳಿರೋ ಅಂಥ ಕ್ವಶನ್ ನಂಬರ್ 99ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ ಆಗಿರುತ್ತೆ. ಸೊ ಆಲ್ರೆಡಿ ನಿಮಗೆ ಕ್ವಶನ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಇನ್ ದ ಫಿಗರ್ ಅವರೊಂದು ಫಿಗರ್ ಕೊಟ್ಟಿದ್ದಾರೆ. ಆ ಫಿಗರಲ್ಲಿ ಕೊಟ್ಟಿರೋ ಅಂಥ ಫಿಗರಲ್ಲಿ DE ಏನಾಗಿದೆ ಅಂತಂದರೆ BCಗೆ ಪ್ಯಾರಲಲ್ ಇದೆ ಅಂತ ಹೇಳಿದ್ದಾರೆ. ಅದೇ ಥರ ಅವರು ರೇಷಿಯೋಸ್ ಕೊಟ್ಟಿದ್ದಾರೆ. ಯಾವುದ್ರದ್ದು ಅಂತಂದರೆ DE ಮತ್ತು BC ರೇಷಿಯೋ ಎಷ್ಟಿರುತ್ತೆ ಅಂದರೆ 2:5 ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಅದ್ರ ಜೊತೆ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏರಿಯಾ ಆಫ್ ದ ಟ್ರೈಆಂಗಲ್ ADE. ನೋಡಿ, ಈ ಟ್ರೈಆಂಗಲ್ ADE ಇದೆಯಲ್ಲ ನೋಡಿ, ಅದ್ರದ್ದು ಏರಿಯಾ ಆಗೇನೆ. ಸೊ DE BC ಏರಿಯಾ ಇದೆಯಲ್ಲ ನೋಡಿ, ಇದು ಎರಡರದ್ದು ಸಹ ರೇಷಿಯೋನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದರೆ ಫಸ್ಟ್ ಏನು ಮಾಡಬೇಕು ಅಂತಂದರೆ, ನೋಡಿ ಫಿಗರ್ ನೋಡ್ತಾ ಇದ್ದಂಗೆ ನಮಗೆ ಇಲ್ಲಿ 2 ಟ್ರಯಾಂಗಲ್ಸ್ಗಳು ಕಾಣಿಸ್ತಾ ಇದೆ. ಸೊ ಫಸ್ಟು ಟ್ರಯಾಂಗಲ್ ಬಂದು ADE ಟ್ರಯಾಂಗಲ್ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಯಾವ್ದು ಕಾಣಿಸ್ತಾ ಇದೆ ನಮಗೆ ಅಂತಂದರೆ ABC ಟ್ರಯಾಂಗಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಎರಡೂ ಸಹ ಫಸ್ಟ್ ಏನು ಮಾಡಬೇಕು ಅಂತಂದರೆ ಸಿಮಿಲರ್ ಟ್ರಯಾಂಗಲ್ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಹೇಗೆ ಪ್ರೂವ್ ಮಾಡೋದು ಅಂತಂದರೆ, ಫಸ್ಟ್ ಏನು ಮಾಡೋಣ ಅಂತಂದರೆ, ಯಾವ್ಯಾವ ಟ್ರಯಾಂಗಲ್ ಕಾಣಿಸ್ತಾ ಇದೆ ನಮಗೆ? ಟ್ರೈಆಂಗಲ್, ಓಕೆ, ADE, ಓಕೆ. ಸೊ ಆ್ಯಂಡ್ ಟ್ರೈಆಂಗಲ್ ABC, ಟ್ರೈಆಂಗಲ್ ABC, ಓಕೆ, ಇನ್ನಂತ ಬರ್ಕೊಳ್ಳಿ. ಈ ಎರಡೂ ಟ್ರೈಆಂಗಲಲ್ಲಿ ನೋಡಿದಾಗ ನಾವು ಆ್ಯಂಗಲ್ DAE, ಓಕೆ, ಈಕ್ವಲ್ ಟು ಆ್ಯಂಗಲ್, ಓಕೆ, BAC, ಓಕೆ, ಎರಡು ಆ್ಯಂಗಲ್ ಇವಾಗ ನೋಡಿ BAC ಅಂತಂದಾಗಲೂ ಏನೇ ಆ್ಯಂಗಲ್ ಬರುತ್ತೆ, ಮತ್ತು DAE ಇದೆರಡು ಆ್ಯಂಗಲ್ ಈಕ್ವಲ್ ಅಂತ ಹೇಳ್ತಾ ಇದ್ದೀವಿ ನಾವು. ಯಾಕೆ ಅಂತಂದರೆ ಕಾಮನ್ ಆ್ಯಂಗಲ್, ಎರಡೂ ಟ್ರೈಆಂಗಲ್ಗೂ ಸಹ ಇದೇನಾಗಿದೆ ಅಂತಂದರೆ ಕಾಮನ್ ಆ್ಯಂಗಲ್ ಆಗಿದೆ. ಅದಕ್ಕೆ ಇದನ್ನು ನಾವೇನಂತ ಕರಿತಾ ಇದ್ದೀವಿ, ಇದು ಸೊ ಈಕ್ವಲ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇದಾದಮೇಲೆ ಸೊ ನೆಕ್ಸ್ಟು ಟ್ರೈಆಂಗಲ್, ಇದೆರಡು ಟ್ರೈಆಂಗಲಲ್ಲಿ ನೋಡಿದಾಗ ನನಗೆ ನೋಡಿ ADE ಆ್ಯಂಗಲ್ ADE. ಸೊ ಈ ಆ್ಯಂಗಲ್ ಇದೆಯಲ್ಲ ನೋಡಿ, ಈ ಆ್ಯಂಗಲ್ ADE, ಓಕೆ. ಸೊ ಆ್ಯಂಗಲ್ ADE ಈಕ್ವಲ್ ಟು, ಸೊ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ನೋಡಿ, ಸೊ ಆ್ಯಂಗಲ್, ಓಕೆ, ABC, ಈ ABC ಆ್ಯಂಗಲ್ಗೆ ಏನಾಗಿದೆ, ಈಕ್ವಲ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ABC, ಓಕೆ. ಸೊ ಕಾರಣ ಏನು, ರೀಸನ್ ಏನು ಅಂತಂದರೆ ನೋಡಿ, ಸೊ ರೀಸನ್ ಏನು ಅಂತಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಇದೇನಾಗಿರುತ್ತೆ ಅಂತಂದರೆ ಎರಡುವೇ, ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಓಕೆ, ಆಫ್ ಪ್ಯಾರಲಲ್ ಲೈನ್ಸಲ್ಲಿ ಎರಡೂ ಸಹ ಏನಾಗಿದೆ ಅಂತಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿದೆ ಅಲ್ವಾ. ಪ್ಯಾರಲಲ್ ಲೈನ್ ಅಂತ ಅವರೇ ನಮಗೆ ಮೆನ್ಷನ್ ಮಾಡಿಬಿಟ್ಟಿದ್ರು ಅಲ್ಲಿ. ಸೊ ನೆಕ್ಸ್ಟ್ ತೊಗೊಳ್ಳೋದಾದರೆ ಅದೇ ಟ್ರೈಆಂಗಲಲ್ಲಿ ನೋಡಿ, ಸೊ ನೆಕ್ಸ್ಟು ಆ್ಯಂಗಲ್ E ಇದೆ ಅಲ್ವಾ, AED ಇದೆಯಲ್ಲ. ಸೊ ಈ ಆ್ಯಂಗಲ್ಲು, ಓಕೆ, ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತಂದರೆ ಆ್ಯಂಗಲ್ Cಗೆ ಈಕ್ವಲ್ ಆಗಿದೆ. ಸೊ ACBಗೆ ಏನಾಗಿದೆ, ಈಕ್ವಲ್ ಆಗಿದೆ. ಸೊ ಇವಾಗ ಬರಿಬೇಕಾದ್ರೆ ಏನು ಬರ್ಕೊತೀವಿ ಅಂತಂದರೆ ಇಲ್ಲಿ ನಾವು ಆ್ಯಂಗಲ್, ಓಕೆ, ಸೊ ಏನಾಗಿದೆ ನೋಡಿ AED, ಓಕೆ, ED ಈಕ್ವಲ್ ಟು ಆ್ಯಂಗಲ್, ಯಾವ ಆ್ಯಂಗಲ್ಗೆ ಈಕ್ವಲ್ ಆಗಿದೆ, ACB ಆ್ಯಂಗಲ್ಗೆ ಈಕ್ವಲ್ ಆಗಿದೆ. ಸೊ ರೀಸನ್ ಏನು, ಇಲ್ಲೂ ಸಹ ರೀಸನ್ ಸೇಮ್ ಇರುತ್ತೆ. ಏನು ರೀಸನು, ಕರೆಸ್ಪಾಂಡಿಂಗ್, ಓಕೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಫ್ ಪ್ಯಾರಲಲ್ ಲೈನ್ಸ್, ಓಕೆ. ಸೊ ಇದರಿಂದ ಏನು ಗೊತ್ತಾಗ್ತಾ ಇದೆ ನಮಗೆ ಅಂತಂದರೆ ನೋಡಿ, ಸೊ ಟ್ರೈಆಂಗಲ್, ಓಕೆ, ಸೊ ಟ್ರೈಆಂಗಲ್ ADE ಸಿಮಿಲರ್, ಈ ಥರ ಬಂದರೆ ಸೈನ್ ಮಾಡ್ಕಿದ್ರೆ ಸಿಮಿಲರ್ ಟು ಟ್ರೈಆಂಗಲ್ ABC. ಎರಡು ಟ್ರಯಾಂಗಲ್ಸು ಸಹ ಸಿಮಿಲರ್ ಟ್ರಯಾಂಗಲ್ಸ್ ಆಗಿರುತ್ತೆ. ಸಿಮಿಲರ್ ಟ್ರಯಾಂಗಲ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹಾಕ್ತೀನಿ. ನಿಮಗೆ ಬೇಕು ಅಂತಂದರೆ ಆ ವಿಡಿಯೋ ನೋಡಿ. ಸೊ ನನ್ನ ಸಜೆಷನ್ ಏನು ಅಂತಂತಂದರೆ, ಯಾವುದೇ ಒಂದು ಟಾಪಿಕ್ ತೊಗೊಂಡ್ರು ಸಹ ನಾವು ನೀಟಾಗಿ ಕಲ್ತ್ಕೊಂಡಿದ್ರೆ ನಾವು ನೆಕ್ಸ್ಟ್ ಎಕ್ಸಾಮಲ್ಲಿ ಆ ಟಾಪಿಕ್ ರಿಲೇಟೆಡ್ ಯಾವ ಕ್ವಶನ್ಸ್ ಕೇಳಿದ್ರು ಸಹ ನಾವು ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟು ಇದೇನಾಗುತ್ತೆ, ಸಿಮಿಲರ್ ಅಂತ ಗೊತ್ತಾಯಿತು. ಸೊ ಸಿಮಿಲರ್ ಅಂತ ಯಾವುದ್ರ ಬೇಸಿಕ್ ಮೇಲೆ ಹೇಳ್ತೀವಿ ಅಂತಂದರೆ ನಾವು AAA ತೊಗೊತೀವಿ ನಾವು. ಓಕೆ, AAA ಅಥವಾ AA ಅಂತಾದರೂ ಹೇಳ್ಬೋದು. ಇದೆಲ್ಲ ಏನು ಅಂತ ನಾನು ಆ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ, ಇದು ಎರಡೂ ಸಹ ಈಕ್ವಲ್ ಆಗಿದೆ ಅಂತಂದರೆ, ಸಿಮಿಲರ್ ಇದೆ ಅಂತಂದರೆ, ಸೊ ಅಲ್ಲಿಗೆ ನಮಗೆ ಏನು ಬರುತ್ತೆ ಅಂತಂದರೆ ರೇಷಿಯೋ ಆಫ್, ಓಕೆ, ದ ರೇಷಿಯೋ ಆಫ್ ಟ್ರೈಆಂಗಲ್ ಏರಿಯಾ ಆಫ್ ಟ್ರೈಆಂಗಲ್ ತೊಗೊಳ್ಳೋಣ ನಾವು. ರೇಷಿಯೋ ಆಫ್ ಏರಿಯಾ ಆಫ್ ಟ್ರೈಆಂಗಲ್ ADE, ಓಕೆ. ಸೊ ಬೈ ಇಲ್ಲಿ ರೇಷಿಯೋ ಅಲ್ವಾ, ಸೊ ಅದಕ್ಕೆ ಇಲ್ಲೇನು ಮಾಡಬೇಕು, ಏರಿಯಾ ಆಫ್ ಟ್ರೈಆಂಗಲ್, ಓಕೆ, ABC
ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ರೇಷಿಯೋ ಆಫ್ ಸ್ಕ್ವೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ನಾವು ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ ತೊಗೊತಾ ಇದ್ದೀವಿ ಅಂತಂದರೆ DE ಮತ್ತು BC ತೊಗೊತಾ ಇದ್ದೀನಿ ನಾನು. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ DE ಸ್ಕ್ವೇರ್ ಓಕೆ ಡಿವೈಡೆಡ್ ಬೈ ಏನು ಮಾಡಬೇಕು ಇಲ್ಲಿ BC ಸ್ಕ್ವೇರ್ ಹಾಕೋಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ DE BC ರೇಷಿಯೋ ಅವರೇ ಕೊಟ್ಬಿಟ್ಟಿದ್ದಾರೆ ನಮಗೆ. ಏನು ಕೊಟ್ಟಿದ್ದಾರೆ ರೇಷಿಯೋ ನೋಡಿ 2:5 ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡಬೇಕು 2 ಸ್ಕ್ವೇರ್ ಬೈ 5 ಸ್ಕ್ವೇರ್ ಅಂತ ಹಾಕ್ಕೋಬೇಕು. ಸೊ ಅವಾಗ ನಮ್ಗೆ ಏನು ಬರುತ್ತೆ ಆನ್ಸರ್ ಏನು ಬರುತ್ತೆ 4/25 ಬರುತ್ತೆ. ಸೊ ಇವಾಗ ಏರಿಯಾ ಆಫ್ ADE ಬಂದು ನಮಗೆ 4 ಆಗಿರುತ್ತೆ. ಸೊ ಇದೇ ಥರ ಏರಿಯಾ ಆಫ್ ಟ್ರೈಆಂಗಲ್ ABC ಬಂದು ನಮಗೆ 25 ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಅವರು ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಯಾವುದ್ರದ್ದು ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ಅವರು. ಸೊ ಏರಿಯಾ ಆಫ್ ಟ್ರೈಆಂಗಲ್ ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಪಿಸಿಯಮ್ ಯಾವುದ್ರದ್ದು ಟ್ರಪಿಸಿಯಮ್ DEBCದು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ಅವರು ಅಲ್ವಾ. DE ಓಕೆ BCದು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ನೆಕ್ಸ್ಟು ಇವಾಗ ನೋಡಿ ಈ ಟ್ರಪಿಸಿಯಮ್ ಬರುತ್ತಲ್ಲ ನೋಡಿ ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ ಏರಿಯಾ ಆಫ್ ABC ಇಂದ ಏರಿಯಾ ಆಫ್ ADEನ ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅಂತಂದರೆ ಟ್ರಪಿಸಿಯಮ್ ಏರಿಯಾ ಸಿಗುತ್ತೆ. DEBCದು ಏರಿಯಾನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಏನು ಬರ್ಕೊತೀವಿ ಅಂತಂದರೆ ನಾವು ನೋಡಿ ಏರಿಯಾ ಆಫ್ ಟ್ರೈಆಂಗಲ್ ADEನ ಹಾಗೆ ಬರ್ಕೊತೀನಿ ನಾನು. ಸೊ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಪಿಸಿಯಮ್ DEBC ಇದೆಯಲ್ಲ ಅದ್ರ ಬದಲು ಏನು ಬರ್ಕೊತೀನಿ ನಾನು ಏರಿಯಾ ಆಫ್ ಸೊ ಯಾವುದನ್ನ ಟ್ರೈಆಂಗಲ್ ABC ಏರಿಯಾಯಿಂದ ನಾವು ಏನು ಮಾಡಬೇಕು ಟ್ರೈಆಂಗಲ್ ADEನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಆವಾಗ ನಮಗೆ ಸಿಗುತ್ತೆ ಅಲ್ವಾ. ಸೊ ಈ ಥರ ಬರ್ಕೊತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ ಸೊ ಏರಿಯಾ ಆಫ್ ADE ಎಷ್ಟಿದೆ 4 ಇದೆ ಅಲ್ವಾ. ಸೊ 4 ಅಂತ ಬರ್ಕೋಬೇಕು. ನೆಕ್ಸ್ಟು ಏರಿಯಾ ಆಫ್ ABC ಏನು 25 ಮೈನಸ್ ಸೊ ಏರಿಯಾ ಆಫ್ ಟ್ರೈಆಂಗಲ್ ADE ಏನು ಸೊ 4. ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ನೋಡಿ ಸೊ 4/21 ಸಿಗುತ್ತೆ ಅಲ್ವಾ. ಸೊ ದಿಸ್ ಈಸ್ ದ ಆನ್ಸರ್. ಹಾಗಾದರೆ ಇಲ್ಲಿ ಆಪ್ಷನ್ ನೋಡಿದಾಗ ನೋಡಿ 4/21 ಅಂತಂದರೆ ಸೆಕೆಂಡ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ಥರ ಫೈಂಡ್ ಔಟ್ ಮಾಡೋದು. ಬಟ್ ಸಿಮಿಲರ್ ಟ್ರಯಾಂಗಲ್ಸ್ ಅಂದರೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ಹಾಕ್ತೇನೆ. ಬೇಕು ಅಂತಂದರೆ ಆ ವಿಡಿಯೋನ ಫುಲ್ಲು ನೋಡಿ ನೀಟಾಗಿ ಕಲ್ತ್ಕೊಳ್ಳಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಅಂಥ ಈ ಕ್ವಶನ್ಸ್ ನಿಮಗೆ ನೀಟಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.